ಸರ್ವೇಭ್ಯೋ ನಮಃ. ದರಿದ್ರೋ ಯಸ್ತ್ವಸಂತುಷ್ಟಃ ಕೃಪಣೋ ಯೋಜಿತೇಂದ್ರಿಯಃ ಗುಣೇಷ್ಟಸಕ್ತಧೀರೀಶೋ ಗುಣಸಂಗೋ ವಿಪರ್ಯಯಃ. ಯಾರು ಸಂತೋಷ ಅಥವಾ ತೃಪ್ತಿಯನ್ನು ಹೊಂದಿಲ್ಲವೋ ಅವನೇ ದರಿದ್ರನು. ಯಾರು ಇಂದ್ರಿಯಗಳನ್ನು ಗೆದ್ದಿಲ್ಲವೋ ಅವನೇ ಶೋಚನೀಯನು. ಯಾರು ದುರ್ಗುಣಗಳಲ್ಲಿ ಅನಾಸಕ್ತನೋ ಅವನೇ ಪ್ರಭು. ದುರ್ಗುಣಗಳಲ್ಲಿ ಆಸಕ್ತಿಯೇ ನಮ್ಮ ನಾಶಕ್ಕೆ ಕಾರಣ. ರಾವಣೇನ ಜಿತಾದೇವಾಃ ಸಗರ್ವೋ ರಾವಣೋ ಮಹಾನ್ ಸಹಸ್ರಬಾಹುನಾ ಬದ್ಧಃ ಸೋರ್ಜುನೋ ಭಾರ್ಗವೇಣ ಹಿ ಹತಃ ಕ್ಷಣೇನ ಸಮರೆ ಸೋದ್ಯಶ್ರೀ ಭಾರ್ಗವ ಓಪಿ ಚ ಜಿತಸ್ತದ್ಧನುಷಾ ಬಾಣ ಮೋಕ್ಷಣಾದ್ರಾಘವೇಣ ಹಿ. ರಾವಣನು ದೇವತೆಗಳನ್ನು ಜಯಿಸಿದನು. ಅಂಥ ಗರ್ವಿಷ್ಠನಾದ ರಾವಣನನ್ನು ಕಾರ್ತವೀರ್ಯಾರ್ಜುನನು ಕಟ್ಟಿದನು. ಅಂತಹ ಕಾರ್ತವೀರ್ಯಾರ್ಜುನನನ್ನು ಪರಶುರಾಮನು ಕ್ಷಣಾರ್ಧದಲ್ಲಿ ಕೊಂದು ಬಿಟ್ಟನು. ಆ ಪರಶುರಾಮನ ಶಕ್ತಿಯನ್ನೆಲ್ಲವನ್ನು ಶ್ರೀರಾಮನು ತನ್ನ ಧನುಸ್ಸಿನ ಮೂಲಕ ಸೆಳೆದುಕೊಂಡನು. ಲೋಕದಲ್ಲಿ ಯಾರನ್ನೂ ಶ್ರೇಷ್ಠನು ಪರಾಕ್ರಮಿ ಎಂದು ಒಪ್ಪಿಕೊಳ್ಳುವಂತಿಲ್ಲ. ಅವನಿಗಿಂತಲೂ ಶ್ರೇಷ್ಠನೊಬ್ಬನು ಕಾಣಿಸಿಕೊಳ್ಳುತ್ತಾನೆ, ಮತ್ತೊಬ್ಬ ಪರಾಕ್ರಮಿ ಕಾಣಿಸಿಕೊಳ್ಳುತ್ತಾನೆ. ಹುಡುಕುತ್ತಾ ಸಾಗಿದರೆ ಒಂದು ಗುಡ್ಡಕ್ಕಿಂತ ಇನ್ನೊಂದು ಗುಡ್ಡ ದೊಡ್ಡದಾಗಿರುತ್ತದೆ. ಏಕೆಂದರೆ ಜಗತ್ತು ವಿಶಾಲವಾಗಿದೆ. ಕಾಲಕ್ಕೆ ಒಂದು ನಿರ್ದಿಷ್ಟತೆ ಇಲ್ಲ. ದೇಹದಂಡನ ಮಾತ್ರೇಣ ಕಾಮುಕ್ತಿರ ವಿವೇಕಿನ ವಲ್ಮೀಕ ತಾಡನಾದೇವ ಮೃತಃ ಕುತ್ರ ಮಹೋರಗಃ. ನೋಡಿ, ಶರೀರವನ್ನು ಉಪವಾಸ ಅಂತಂದರೆ ದೇವರ ಸನ್ನಿಧಿಯಲ್ಲಿ ಉಪವಾಸವನ್ನು ಮಾಡುವಂಥದ್ದು. ಮತ್ತು ವ್ರತಗಳಿಂದ ದಂಡಿಸಿದ ಮಾತ್ರಕ್ಕೆ ಅಜ್ಞಾನಿಗಳಿಗೆ ಮೋಕ್ಷ ಬರುವುದೇ, ಹುತ್ತವನ್ನು ಬಡಿದರೆ ಹಾವು ಸಾಯುತ್ತದೆ ಎಂದು ಅರ್ಥ. ಈ ವಿಡಿಯೋವನ್ನು ಶೇರ್ ಮಾಡಿ, ಹಾಗೆ ನನ್ನ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.